ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿ ಶಿಮಂತ್ ಅರ್ಜುನ್ ಮತ್ತು ತನ್ಮಯ ಅರ್ಜುನ್, ಡೈರೆಕ್ಟರ್ಸ್ ಕರ್ಣಶ್ರೀ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಅಭಿಷೇಕ ಪ್ರಿಯ ಶಿವ, ಸೊ ಶಿವನಿಗೆ ಯಾವ ರೀತಿಯಾದಂಥ ವಿಶೇಷ ಅಭಿಷೇಕ ಮತ್ತು ಪೂಜೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ದಿನ ನಡೆಯುತ್ತೆ ಅಂತ ಕೇಳೋದಾದರೆ ಏನು ಹೇಳ್ತೀರಿ? ವಿಶೇಷವಾಗಿ ನೋಡಿ, ಈ ಸಂಕ್ರಾಂತಿ ಹಬ್ಬ ದಿನದಂದು ನಮ್ಮ ಪ್ರಧಾನ ಅರ್ಚಕರಾದಂತಹ ಸೋಮಯಾಜಿಯವರು ಹೇಳಿದ ಹಾಗೆ ತ್ರಿಕಾಲ ಪೂಜೆಗಳನ್ನು ಮಾಡ್ಕೊಂಬಂದಿರ್ತಾರೆ. ಇದು ನಾವು ಈ ಸಾಯಂಕಾಲ ಮಾತ್ರ ನೋಡ್ತಿರ್ತೇವೆ. ತ್ರಿಕಾಲ ಪೂಜೆಗಳನ್ನು ಮಾಡ್ಕೊಂಬರ್ತಾ ಇರ್ತಾರೆ. ತ್ರಿಕಾಲ ಪೂಜೆಗಳಲ್ಲಿ ಪ್ರಾತಃ ಕಾಲದಲ್ಲಿ ಷೋಡಶೋಪಚಾರಗಳ ಪೂಜೆಗಳನ್ನು, ಮಧ್ಯಾಹ್ನ ಕಾಲದ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಾ, ಈಗ ಸಾಯಂಕಾಲ ಸೂರ್ಯ ರಶ್ಮಿ ಆಗುವಂಥ ಸಂದರ್ಭದಲ್ಲಿ ಈಗ ಷೋಡಶೋಪಚಾರ ಪೂಜೆಗಳನ್ನು ಮಾಡೋಕ್ಕೆ ಆರಂಭವನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ನೀವು ಆಗಲೇ ಹೇಳಿದ ಹಾಗೆ ಮಹಾವಿಷ್ಣು ಹೇಗೆ ಅಲಂಕಾರ ಪ್ರಿಯನೋ, ಪರಮೇಶ್ವರ ಅಭಿಷೇಕ ಪ್ರಿಯ. ನೀವು ಅಭಿಷೇಕವನ್ನು ಎಷ್ಟು ಮಾಡ್ತಿರ್ತೀರೋ ಅಷ್ಟು ಅತ್ಯಂತ ಖುಷಿಯನ್ನು ಪಡ್ತಾನೆ ಪರಮೇಶ್ವರ. ಅದಕ್ಕೆ ಪರಮೇಶ್ವರನಿಗೆ ಯಾವಾಗಲೂ ಸಹ ಕೇವಲ ಪಂಚಾಮೃತ ಅಭಿಷೇಕವಿಲ್ಲದಿದ್ದರೂ ಸಹ ಜಲಾಭಿಷೇಕವನ್ನು ಆಗ್ತಲೇ ಇರುತ್ತೆ. ನೀವು ನೋಡಿರ್ಬೋದು, ಒಂದು ಗಿಂಡಿಯನ್ನು ಇಟ್ಟಿರ್ತಾರೆ, ಒಂದು ಸಣ್ಣದಾದಂಥ ರಂಧ್ರವನ್ನು ಮಾಡಿರ್ತಾರೆ. ಶಿವನ ಶಿರಸ್ಸಿನ ಮೇಲೆ, ತಲೆಯ ಮೇಲೆ ಯಾವಾಗಲೂ ಸಹ ಆ ನೀರು, ಆ ಜಲ ಅಲ್ಲಿ ಪ್ರೋಕ್ಷಣೆ ಆಗ್ತಲೇ ಇರುತ್ತೆ. ಯಾಕೆಂದರೆ ಶಿವನ ಅಭಿಷೇಕ ಪ್ರಿಯ. ಆದ್ದರಿಂದ ಈ ದಿನ ಅಭಿಷೇಕವನ್ನು, ಪಂಚಾಮೃತ ಅಭಿಷೇಕವನ್ನು ಮಾಡಿದ ನಂತರದಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ, ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ವಿಭೂತಿಯ ಅಭಿಷೇಕ. ನೀವು ನೋಡಿರ್ಬೋದು, ಪಂಚಾಮೃತ ಅಭಿಷೇಕಗಳನ್ನಾದ ನಂತರದಲ್ಲಿ ಪಂಚಗಂಧಾಭಿಷೇಕವನ್ನು ಮಾಡ್ತಿರ್ತಾರೆ. ಗಂಧ, ಅರಿಶಿಣ, ಕುಂಕುಮ, ವಿಭೂತಿ, ಅಕ್ಷತೆ ಇವೆಲ್ಲವೂ ಸಹ ಪಂಚ ಗಂಧಗಳಿಂದ ಅಭಿಷೇಕವನ್ನು ಮಾಡುವಂಥದ್ದು, ಪಂಚಪತ್ರಗಳಿಂದ ಅಭಿಷೇಕವನ್ನು ಮಾಡುವಂಥದ್ದು. ತಿದಳಾಂ ತಿಗಣಾಕಾರಂ ತ್ರಿನೇತ್ರಂ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತಿರ್ತೀವಿ. ಶಿವನಿಗೆ ನೀವೇನನ್ನು ಕೊಟ್ಟಿದ್ದರೂ ಸಹ ಸಂತೃಪ್ತಿ ಯಾವಾಗ ಭಗವಂತ ಆಗ್ತಾನೆ ಅಂತಂದರೆ, ಅವನಿಗೆ ಪ್ರಿಯವಾಗಿರುವಂಥ ಬಿಲ್ವಾರ್ಚನೆ ಸಮರ್ಪಣೆ ಮಾಡಿದಾಗಲೇ ಶಿವನಿಗೆ ಅತ್ಯಂತ ಪ್ರಿಯವಾಗುವಂಥದ್ದು. ಬಿಲ್ವಾರ್ಚನೆ, ಬಿಲ್ವ ಪತ್ರ ಇಲ್ಲದೆ ಇದ್ದ ಪೂಜೆ ಶಿವನಿಗೆ ಅಷ್ಟೊಂದು ಅದು ಒಲಿಯೋದಿಲ್ಲ, ಅಷ್ಟು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ. ನೀವು ಅದೇ ರೀತಿ ವಿಷ್ಣುವಿಗೆ ಏನವನ್ನು ಪೂಜೆ ಮಾಡಿದ್ರು ಸಹ ಒಂದು ತುಳಸಿ ದಳವನ್ನು ಇರಲಿಲ್ಲ ಅಂದರೆ ಆ ಪೂಜೆ ಪೂರ್ಣ ಆಗೋದಿಲ್ಲ, ಅಲ್ಲಿ ಭಗವಂತನಿಗೆ ಸಂತೃಪ್ತಿ ಇರೋದಿಲ್ಲ. ಅದೇ ರೀತಿ ಶಿವನಿಗೆ ನೀವು ಎಷ್ಟೇ ಪೂಜೆಗಳನ್ನು, ಏನೇ ಆರಾಧನೆಗಳನ್ನು, ಉಪಾಸನೆಗಳನ್ನು ಮಾಡಿದ್ದರೂ ಸಹ ನೀವು ಬಿಲ್ವಾರ್ಚನೆಯನ್ನು, ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡಲೇಬೇಕು. ಆದ್ದರಿಂದ ಈ ದಿನ ವಿಶೇಷವಾಗಿ ಬಿಲ್ವಾರ್ಚನೆಯಿಂದ ಶಿವನಿಗೆ, ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷವಾದಂಥ ಅರ್ಚನೆಗಳನ್ನು ಮಾಡಿ, ಷೋಡಶೋಪಚಾರ ಪೂಜಾದಿಗಳನ್ನು ಮಾಡಿ, ನಂತರದಲ್ಲಿ ವಿಶೇಷವಾಗಿ ಇದರಲ್ಲಿ ಈ ಸಂದರ್ಭದಲ್ಲಿ ಹೋಮ ಹವನಾದಿಗಳನ್ನೇನೂ ಮಾಡೋದಿಲ್ಲ. ಆದರೆ ಭಗವಂತನಿಗೆ ಸದಾಕಾಲ ತ್ರಿಕಾಲ ಪೂಜೆಗಳು ಸಹ ಆಗ್ತಾ ಇರ್ತದೆ. ಅದರಲ್ಲೂ ಸಹ ಅಭಿಷೇಕವಾದ ನಂತರದಲ್ಲಿ ಅರ್ಚನಾದಿಗಳು, ಸಹಸ್ರನಾಮಾದಿಗಳು, ಸುಮಾರು ಬರುವಂತಹ ಭಕ್ತಗಳ ಸಂಕಲ್ಪಾದಿಗಳು. ವಿಶೇಷವಾಗಿ ಈ ದಿನ ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ನೀವು ಯಾವುದೇ ಹೋಗಿ ದೇವಸ್ಥಾನಕ್ಕೆ ಈ ದಿನ ನಾನು ಹೇಳುವಂಥದ್ದು ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ನೋಡ್ತಿರುವಂಥ ಪ್ರತಿಯೊಬ್ಬರು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂತಂದರೆ, ಈ ದಿನ ಸಂಕಲ್ಪವನ್ನು ಮಾಡಿಸ್ಕೊಳ್ಬೇಕು. ಯಾಕೆ ಅಂತ ಅಂದರೆ, ಈ ದಿನ ಕಾಲಗಳು ಬದಲಾವಣೆ ಆದಂಥದ್ದು. ಉತ್ತರಾಯಣದ ಕಾಲ ಈಗ ಹುಟ್ಟುವಂಥದ್ದು, ದಕ್ಷಿಣ ಮುಕ್ತಾಯವಾಗುವಂಥದ್ದು. ಸಂಕಲ್ಪದಲ್ಲಿ ನಾವು ಹೇಳ್ತಿರ್ತೀವಿ ವಿಶ್ವವಸು ಸಂವತ್ಸರ, ಉತ್ತರಾಯಣ, ಅಥವಾ ಈ ದಿನ ಇರುವಂಥದ್ದು ಉತ್ತರಾಯಣ, ದಕ್ಷಿಣಾಯನ ಮತ್ತೆ ಇತ್ತು, ದಕ್ಷಿಣಾಯನ, ಕೃಷ್ಣ ಪಕ್ಷ, ಹೇಮಂತ ಋತು, ಪುಷ್ಯ ಮಾಸ, ಈ ಕೆಲವು ಸಂಕಲ್ಪದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ದಿನ ಯಾವಾಗ ಉತ್ತರಾಯಣ ಪುಣ್ಯಕಾಲ ಹುಟ್ಟುತ್ತಲ್ಲ, ಅದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡಿಸ್ಬೇಕು. ಪ್ರತಿಯೊಬ್ಬರು ಸಂಕಲ್ಪವನ್ನು ಮಾಡಿಸಿದಾಗ ಈ ದಿನದ ಆರಂಭದ ಉತ್ತರಾಯಣದ ಪುಣ್ಯಕಾಲ ಸ್ಮರಣೆಯನ್ನು ಮಾಡಿದಂಥ ಒಂದು ಅದೃಷ್ಟ, ಒಂದು ಫಲ ನಮಗೆ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಸಂಕಲ್ಪ, ಅಭಿಷೇಕದ ನಂತರ ಸಂಕಲ್ಪ ಮತ್ತು ದರ್ಶನ, ಅರ್ಚನೆ ಇಷ್ಟನ್ನು ಸಹ ಮಾಡುವುದನ್ನು ವೀಕ್ಷಕರು ಮರಿಬಾರ್ದು ಅಂತ ಹೇಳಿ. ಹಾಗೆ ಎಳ್ಳು ಬೆಲ್ಲನೂ ಕೂಡ ಸಮರ್ಪಣೆ ಮಾಡ್ತಾರೆ, ಅದರ ವಿಶೇಷತೆ ಏನು? ಖಂಡಿತವಾಗಿ ನಾನು ಆಗಲೇ ಒಂದು ಸಣ್ಣದಾಗಿ ನಿಮ್ಗೆ ಅದು ಒಂದು ಜಲಕ ನಿಮ್ಗೆ ತೋರಿಸಿದ್ದು ಹೇಳಿದ್ದು ಏನಕ್ಕೆ ಅಂತ ಅಂದರೆ, ಆಗಲೇ ನಾನು ಹೇಳಿದೆ, ಒಂದು ಎಳ್ಳು ಅನ್ನುವಂಥದ್ದು ಶನಿಯ ಒಂದು ಧಾನ್ಯ, ಬೆಲ್ಲ ಅನ್ನುವಂಥದ್ದು ಸೂರ್ಯನ ಒಂದು ಪದಾರ್ಥ ಅಂತ ಹೇಳುವಂಥದ್ದು. ಇವೆರಡೂ ಸೇರಿದಾಗ ನಮಗೆ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ಬಟ್ ಈಗ ಪೂಜೆ ಶುರುವಾಗಿದೆ. ಸೊ ಈ ಪೂಜೆ ಬಗ್ಗೆ ಮಹತ್ವವನ್ನ ಹೇಳ್ತಾ ಹೋಗೋದಾದ್ರೆ ತಾವು, ಸೊ ದ್ವಾರ ತೆಗೆದಿದೆ, ದೇವಸ್ಥಾನದ್ದು ಪೂಜೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಕಿರಣ ಕೂಡ ನೋಡಿ. ಇಂಥ ಸಂದರ್ಭದಲ್ಲಿ ನಾವು ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಭಾಸ್ಕರ್ ನೆನೆಯುವಂಥದ್ದು ಅತ್ಯಂತ ಪವಿತ್ರತೆಯ ಸಮಯ. ನಾವು ಏನೇ ಮಾಡಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಸೂರ್ಯನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಿದ್ವಿ. ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರ,
ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಸೂರ್ಯನ ಸ್ಮರಣೆ ಮಾಡುವಂಥದ್ದು ಏನಕ್ಕೆ ಅಂತಂದರೆ ಆರೋಗ್ಯ ವೃದ್ಧಿಯನ್ನು, ಆಯಸ್ಸು ವೃದ್ಧಿಯನ್ನು ಮಾಡುವಂತಹ ಶಕ್ತಿ ಇರುವಂಥದ್ದು ಸೂರ್ಯನಿಗೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೇನೂ ಗೊತ್ತಿಲ್ಲ ಅಂತಂದರೆ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್, ಈ ಸ್ಮರಣೆಯನ್ನು, ಈ ಮಂತ್ರವನ್ನು, ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಸೂರ್ಯನ ಅನುಗ್ರಹ, ಪರಮೇಶ್ವರನ ಆಶೀರ್ವಾದ ನಮಗೆ ಸಿಗುತ್ತೆ.